ಹಾಯ್ ನೋಡಿ, ಹೊಸ ರೆಸಿಪಿ ಜೀಬ್ರಾ ಮಿನಿ ಕುಕ್ಕೀಸ್ ಅಂತ ಕೂಡ ಕರಿಬೋದು, ಇಲ್ಲ ಪ್ಯಾಟರ್ನ್ ಕುಕ್ಕೀಸ್ ಅಂತ ಕೂಡ ನಾವು ಕರಿಬೋದು. ತುಂಬ ಸುಲಭವಾಗಿ ಇದನ್ನು ನಾವು ಮಾಡ್ಬೋದು. ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಡೀಟೇಲಾಗಿ ತೋರಿಸ್ತೀನಿ ನೋಡಿ. ಮೊದಲಿಲ್ಲಿ 50 ಗ್ರಾಮ್ ಅಷ್ಟು ನಾನು ಅಮೂಲ್ ಅನ್ಸಾಲ್ಟೆಡ್ ಬಟರ್ನ ತಗೊಂಡಿದ್ದೀನಿ. ಐಸಿಂಗ್ ಶುಗರ್ 1/2 ಕಪ್ ಅಷ್ಟು ತಗೊಂಡಿದ್ದೀನಿ. ಸೊ ಇದನ್ನು ನೀಟಾಗಿ ನಾವಿಲ್ಲಿ ಮಿಕ್ಸ್ ಮಾಡ್ತಾ ಬರೋಣ. ಸೊ ಈ ಮಿಕ್ಸಿಂಗ್ಗೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಇನ್ಕ್ಲೂಡ್ ಆಗ್ತಾರೆ. ಅವ್ರನ್ನ ಕೂಡ ಈ ರೆಸಿಪಿನಲ್ಲಿ ನಾವು ಸೇರಿಸ್ಕೋಬೋದು. ಸೊ ಈಸಿಯಾಗಿರುತ್ತೆ ಮಾಡೋಕ್ಕೆ. ಬಟರ್ನ ನಾವು ಮೊದಲೇ ಹೊರಗಡೆ ಇಟ್ಕೋಬೇಕು. ಸೊ ಅದು ರೂಮ್ ಟೆಂಪ್ರೇಚರಲ್ಲಿ ಇರಬೇಕು. ಇದು ಇದರಲ್ಲಿ ಇಂಪಾರ್ಟೆಂಟ್ ಟಿಪ್ಸು. ಸೊ ನಿಮ್ಮ ಹತ್ರ ಐಸಿಂಗ್ ಶುಗರ್ ಇಲ್ಲ ಅಂದರೆ ಮನೆಯಲ್ಲಿರ್ತಕ್ಕಂಥ ಸಕ್ಕರೆನ ಪೌಡರ್ ಮಾಡಿಬಿಟ್ಟು ಇಲ್ಲಿ ನೀವು ಯೂಸ್ ಮಾಡ್ಕೊಳ್ಳಿ. ಈ ಒಂದು ಹಂತದಲ್ಲಿ ನಾವು ಕೇರ್ಫುಲ್ಲಾಗಿ ನೀಟಾಗಿ ಮಾಡ್ತಾ ಬರಬೇಕು. ಇದು ನಮಗೆ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. ಸೊ ಹಾಗಾಗಿ ನೋಡಿ, ಇಷ್ಟು ನೀಟಾಗಿ ನಾವು ಮಿಕ್ಸ್ ಮಾಡ್ತಾ ಇದನ್ನು ಬರಬೇಕು. ಸೊ ತುಂಬ ಅದು ರನ್ನಿ ಥರನೂ ಇರಬಾರ್ದು. ಓಕೆ, ಬೆಣ್ಣೆ ಅನ್ನೋದು ತುಂಬ ಸಾಫ್ಟಾಗಿ ಜಾರ್ಕೊಂಡು ಹೋಗೋ ಥರ ಇರಬಾರ್ದು. ಇಷ್ಟು ಶೇಪ್ನ ಅದು ಹೋಲ್ಡ್ ಮಾಡಬೇಕು. ಇದೇ ಇದರದ್ದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ನೋಡಿ, ಈ ಥರ ಹಿಂಗೆ ಶೇಪ್ ಕೊಟ್ಟರೆ ಅದು ಶೇಪ್ ತಗೋಬೇಕು. ಇಷ್ಟು ನೀಟಾಗಿ ನಮಗೆ ಐಸ್ ಮತ್ತು ಶುಗರು ಮಿಕ್ಸ್ ಆಗಬೇಕು. ಇವಾಗ ನೋಡಿ, 1/2 ಕಪ್ ಅಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಮೈದಾ ಹಿಟ್ಟು ಯೂಸ್ ಮಾಡ್ತಾ ಇಲ್ಲ. ಹಾಗೆ ಬೇಕಿಂಗ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಮೆಜರ್ಮೆಂಟ್ ಎಲ್ಲ ಕೂಡ ನಾನು ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ನಿಮಗೆ ಮೆನ್ಷನ್ ಮಾಡಿರ್ತೀನಿ. ಇಲ್ಲಿ ಯಾವುದೇ ನೀರನ್ನು ಹಾಕ್ತೀರ ನಾವು ಹಂತವಾಗಿ ಇದನ್ನು ಮಿಕ್ಸ್ ಮಾಡ್ತಾ ಬರಬೇಕು. ಸೊ ಈಸಿಯಾಗಿರುತ್ತೆ. ಸ್ವಲ್ಪ ಪೇಷನ್ಸಿಂದ ನಾವು ನೀಟಾಗಿ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ನಮ್ಮ ಈ ಪ್ಯಾಟರ್ನ್ ಬಟರ್ ಕುಕ್ಕೀಸ್ ಇಲ್ಲ ಜೀಬ್ರಾ ಕುಕ್ಕೀಸ್ ರೆಡಿ ಆಗುತ್ತೆ. ಸೊ ಮಕ್ಕಳಂತೂ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಒನ್ಸ್ ಅದೆಲ್ಲ ಮಿಕ್ಸ್ ಆದಮೇಲೆ ಇವಾಗ ನೀವು ಬೆರಳುಗಳ ಸಹಾಯದಿಂದ ಇದನ್ನು ನೀಟಾಗಿ ಚಪಾತಿ ಹಿಟ್ಟು ಹದಕ್ಕೆ ನಾವು ಹೇಗೆ ಕಲಿಸ್ಕೊತೀವಲ್ಲ ಇಷ್ಟಾದರೆ ಸಾಕು. ಇದು ಪರ್ಫೆಕ್ಟ್ ಆಗಿರುತ್ತೆ. ಇಲ್ಲಿ ನೋಡಿ, ನಾನು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಒಂದು ಪೋರ್ಷನಲ್ಲಿ ನಾನು ಒಂದು ಥರ್ಡ್ ಅಷ್ಟು ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ಇದನ್ನು ನಾವಿವಾಗ ಪ್ಯಾಟರ್ನ್ ಕುಕ್ಕೀಸ್ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾವು ಕೋಕೋ ಪೌಡರ್ನ ಯೂಸ್ ಮಾಡೋಣ. ಈ ಬೌಲ್ನ ಸೈಡಲ್ಲಿ ಇಡ್ತೀನಿ. ಇವಾಗ ಇನ್ನೊಂದು ಫ್ರೆಶ್ ಆಗಿರೋದು ತೊಗೊಂಡು, ಸೊ ಡ್ರೈ ಆಗಿರಬೇಕು. ಓಕೆ, ನಾವೇನೇ ತೊಗೊಂಡ್ರು ಬೌಲ್ಸ್ ಎಲ್ಲ ಡ್ರೈ ಆಗಿರಬೇಕು. ಇವಾಗ 1 ಸ್ಪೂನಷ್ಟು ಕೋಕೋ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ನಿಮ್ಗೆ ಇನ್ನೂ ಕಲರ್ ಬೇಕಂದರೆ ಕಾಫಿ ಎಕ್ಸ್ಟ್ರಾಕ್ಟ್ ಕೂಡ ನೀವು ಹಾಕೋಬೋದು, ವೆನಿಲಾ ಎಕ್ಸ್ಟ್ರಾಕ್ಟ್ ಕೂಡ ನೀವು ಹಾಕೋಬೋದು. ಓಕೆ, ಇವಾಗ ಇದನ್ನು ನಾವು ನೀಟಾಗಿ ಕಲರ್ ನೋಡಿ ಈ ಶೇಪಿಗೆ ನಮಗೆ ಬರಬೇಕು. ಇಷ್ಟು ಕಲರ್ ಆದರೆ ಸಾಕು. ಓಕೆ, ಇವಾಗ ನೋಡಿ 2 ಇಲ್ಲಿ ರೆಡಿ ಆಗಿದೆ. ಇದನ್ನ ಇವಾಗ ನಾವು ಲಾಕ್ಸ್ ಥರ ಮಾಡ್ಕೊಡೋಣ. ಈ ಥರ ನೀವು ಲಾಕ್ಸ್ನ ಮಾಡಿಟ್ಬಿಟ್ಟು ಫ್ರಿಜ್ಜಲ್ಲಿ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಬಹುದು. ಓಕೆ, ಇದನ್ನು ನಾನು 4 ಪೋರ್ಷನ್ ಆಗಿ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ಇವಾಗ ಹೀಗೆ ರೋಲ್ ಥರ ಮಾಡಬೇಕು. ಹೀಗೆ ಬೆರಳುಗಳ ಸಹಾಯದಿಂದ ಹೀಗೆ ರೋಲ್ ಮಾಡ್ತಾ ಚಿಕ್ಕದಾಗಿ ಥಿನ್ನಾಗಿ ಲಾಕ್ಸ್ನ ಮಾಡ್ಕೊಳ್ಳೋಣ. ಓಕೆ, ಸೇಮ್ ಇದೇ ಏನು ಪ್ರೋಸೆಸ್ ಇರುತ್ತಲ್ಲ ಅದನ್ನು ಎಲ್ಲ ಒಂದು ಈ ಚಿಕ್ಕದಾಗಿ ಕಟ್ ಮಾಡಿಟ್ಟಿರ್ತಕ್ಕಂಥ ಎಲ್ಲ ಬಾಲ್ಸ್ಗೂ ಕೂಡ ನಾವು ಈ ಥರ ಅದನ್ನೇ ರಿಪೀಟ್ ಮಾಡೋಣ. ಇನ್ನೊಂದು ಕೂಡ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ ನೋಡಿ, ಈ ಥರ ಸ್ವಲ್ಪ ಜಾರ್ತಾ ಇರುತ್ತೆ, ಬೆಣ್ಣೆ ಇರುತ್ತಲ್ಲ, ಹಾಗಾಗಿ ಸೊ ನಿಧಾನಕ್ಕೆ ನೀವು ಈ ಥರ ಬೆರಳುಗಳ ಸಹಾಯದಿಂದ ಇದನ್ನು ಮಾಡಿ. ಸೊ ಇಲ್ಲಿ ಸೈಜ್ ಕೂಡ ನಮಗೆ ಡಿಫ್ರೆನ್ಸ್ ಇರಬೇಕು. ಅಂದರೆ ಎಲ್ಲ ಕೂಡ ಈಕ್ವಲ್ ಸೈಜಲ್ಲಿ ಮಾಡಬೇಡಿ. ಒಂದು ಚಿಕ್ಕದು ಒಂದು ದೊಡ್ಡದು ಆ ಥರ
ಸೈಜಲ್ಲಿ ಇರಬೇಕು. ಯಾಕಂದರೆ ನಮಗೆ ಪ್ಯಾಟರ್ನ್ಸ್ ಬರಬೇಕು ಅಂದರೆ ಈಕ್ವಲ್ ಸೈಜ್ ಇದ್ದರೆ ಅದು ಪ್ಯಾಟರ್ನ್ ಆಗಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿ ನಾನು 4 ಲಾಕ್ಸ್ ಮಾಡಿದ್ದೀನಿ. ಈ ಕಾಫಿ ಪೌಡ್ರ್ ಇದರಲ್ಲಿ ನಾನು 3 ಮಾತ್ರ ಮಾಡ್ತೀನಿ. ಓಕೆ, ಯಾಕಂದರೆ ಪ್ಯಾಟರ್ನ್ಸ್ ನಮಗೆ ಪರ್ಫೆಕ್ಟ್ ಆಗಿರಬೇಕು. ಸೊ ಅದಕ್ಕೋಸ್ಕರ ಇದು ಹೇಗೆ ಇರಬೇಕು ನಾವು ಮಾಡೋದು ಅಂದರೆ ಔಟ್ಸೈಡ್ ಬೇಕ್ರಿನಲ್ಲಿ ಹೇಗೆ ಸಿಗುತ್ತಲ್ಲ ಅಯ್ಯಂಗಾರ್ ಬೇಕ್ರಿನಲ್ಲಿ ಆ ಥರ ಅನಿಸ್ಬೇಕು ಮಕ್ಕಳಿಗೆ ನೋಡಿದ ತಕ್ಷಣವೇ. ಸೊ ಅಷ್ಟವರು ಸರ್ಪ್ರೈಸ್ ಆಗ್ತಾರೆ ಈ ಕುಕ್ಕೀಸ್ನ ನೋಡಿ. ಸೊ ಮನೇಲಿ ಯಾವುದಾದ್ರೂ ಪಾರ್ಟಿ ಆರ್ಗನೈಸ್ ಮಾಡಿದ್ರು ಕೂಡ ಮನೇಲಿ ಈ ಥರ ನಾವು ಬೇಕ್ ಮಾಡ್ಕೋಬೋದು. ನೋಡಿ ಇವಾಗ ಎಲ್ಲ ಲಾಕ್ಸ್ನು ನಾನು ರೆಡಿ ಮಾಡಿ ಇಲ್ಲಿ ಇಟ್ಟಿದ್ದೀನಿ. ಈ ಲಾಗ್ಸ್ನ ಒಂದು ಮೇಲೆ ಇನ್ನೊಂದನ್ನು ನಾವು ಈ ಥರ ಪ್ಲೇಸ್ ಮಾಡಿ ಸ್ವಲ್ಪ ಅದನ್ನು ಪ್ರೆಸ್ ಮಾಡಬೇಕು. ಓಕೆ, ಅದೇ ಥರ ನೆಕ್ಸ್ಟ್ ಪ್ಯಾಟರ್ನ್ ಕುಕ್ಕೀಸ್ ಆಗಿರೋದ್ರಿಂದ ನೆಕ್ಸ್ಟ್ ಇನ್ನೊಂದು ತೊಗೊಂಡು ಅದರ ಮೇಲೆ ಪ್ಲೇಸ್ ಮಾಡಿ ಸೊ ಈ ಥರ ನಾವು ಪ್ರೆಸ್ ಮಾಡಬೇಕು. ತುಂಬ ನಿಧಾನವಾಗಿ ಇದನ್ನು ನಾವು ಪ್ರೆಸ್ ಮಾಡಬೇಕು. ಹಾಗೆ ಶೇಪ್ ಯಾವ ಥರ ನಮಗೆ ಕುಕ್ಕೀಸ್ ಬೇಕು ಅದನ್ನು ಕೂಡ ನಾವು ನೋಡ್ಕೊಳ್ಬೇಕು. ನೋಡಿ ಹೀಗೆ. ಸೊ ಸೈಜ್ ಇಲ್ಲಿ ಡಿಫ್ರೆನ್ಸ್ ಇರಬೇಕು, ಒಂದು ಚಿಕ್ಕದು ಒಂದು ದೊಡ್ಡದು ಈ ಥರ ಇರಬೇಕು. ಸೇಮ್ ಸೈಜ್ ಇದ್ದರೆ ಅಲ್ಲಿ ಪ್ಯಾಟರ್ನ್ ಕುಕ್ಕೀಸ್ ಅದು ಆಗಲ್ಲ. ನೋಡಿ ಈ ಥರ ಡಿಫ್ರೆನ್ಸಸ್ ಇರಬೇಕು. ಇಷ್ಟಷ್ಟು ಗ್ಯಾಪ್ನ ನಾವು ಬಿಡಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು ತಗೊಂಡು ಎಲ್ಲ ಇದೇ ಥರ ನಾವು ಸೇಮ್ ಪ್ರೋಸೆಸ್ನ ರಿಪೀಟಾಗಿ ಮಾಡಬೇಕು. ಸೊ ನೀವು ಈ ಥರ ಮಾಡಿ ರೆಡಿ ಇಟ್ಕೊಂಡು ನಿಮಗೆ ಯಾವಾಗ ಬೇಕೋ ಆವಾಗ ಬೇಕ್ ಮಾಡ್ಬೋದು. ಇದನ್ನು ಫ್ರೀಝರಲ್ಲಿ ಕೂಡ ಒಂದು 6 ಮಂತ್ಸ್ವರೆಗೂ ಕೂಡ ನೀವು ಸ್ಟೋರ್ ಮಾಡ್ಬೋದು, ಏನೂ ಆಗಲ್ಲ. ಸೊ ಮಕ್ಕಳು ಯಾವಾಗ ಕೇಳ್ತಿರ್ತಾರಲ್ಲ ಸ್ವೀಟ್ ಕ್ರೇವಿಂಗ್ ಯಾವಾಗ ಆಗಿರುತ್ತೆ ಆವಾಗ ಇದನ್ನು ಬೇಕ್ ಮಾಡಿ 15 ಮಿನಿಟ್ಸ್ ಬೇಕಾದರೂ ಕೂಡ ಇದು ಸಾಕು. ನೋಡಿ ಹೀಗೆ ಪ್ರತಿಯೊಂದನ್ನು ನಾವು ಈ ಥರ ಪ್ಲೇಸ್ ಮಾಡಿ ಇಟ್ಕೋಬೇಕು. ನೋಡಿ ಇಷ್ಟು ಬ್ಯೂಟಿಫುಲ್ಲಾಗಿ ಈ ಲಾಗ್ ಇವಾಗ ಕಾಣಿಸ್ತಾ ಇದೆ. ಸೊ ಇದನ್ನು ನಾವು ಕಟ್ ಮಾಡಿ ಪೀಸಸ್ ಥರ ಮಾಡಿ ಕೂಡ ಫ್ರಿಜ್ಜಿಗೆ ಹಾಕ್ಬೋದು. ಇಲ್ಲ ಹಾಗೆ ನಮಗೆ ಬೇಡ ಅಂದರೆ ಫುಲ್ ಅದನ್ನೇ ನಾವು ಇವಾಗ ಬೇಕ್ ಮಾಡಲ್ಲ ಅಂದರೆ ಆ ಥರ ಫ್ರಿಜ್ಜಲ್ಲಿ ಸ್ಟೋರ್ ಕೂಡ ಮಾಡ್ಬೋದು. ಸೊ ನಾನು ಇನ್ನೊಂದು 1 ಅವರಲ್ಲಿ ಇದನ್ನು ಬೇಕ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಪ್ಯಾಟರ್ನ್ಸ್ ಅನ್ನೋದು ಬಂದಿದೆ. ಇದನ್ನು ಒಂದು 10 ಮಿನಿಟ್ಸ್ ನಾನಿವಾಗ ಫ್ರೀಝರಲ್ಲಿ ಇಡ್ತೀನಿ. ಓಕೆ, ಅದು ಸೆಟ್ ಆಗಬೇಕು. ಸೊ ನೋಡಿ ಇದು ಬೇಕಾದಮೇಲೆ ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ.